ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಗುರುಜಿಯವರು ಮಾಹಿತಿಯನ್ನು ನೀಡಿದ್ರು. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಬೆಳಗಾವಿಯಿಂದ ಕಾಲ್ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಇನ್ನೊಮ್ಮೆ ಹೇಳಿ. ಕೆಲಸದ ಬಗ್ಗೆ ರೀ. ಓಕೆ, ಯಾರ ಕೆಲಸ ಅಮ್ಮ? ನಿಮ್ಮ ಕೆಲಸನಾ ಅಥವಾ? ನಮ್ ಕೆಲಸ ರೀ, ಬೇಕ್ರಿ ಕೆಲ್ಸಕ್ಕೆ ಹೋಗ್ತೇನ್ರಿ, ಸ್ವೀಟ್ ಮಾಡಕ್ ರೀ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. 1 ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 51 ರೀ ಮೇಡಮ್. 51. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. 3 ತಿಂಗಳ ಆತ್ರಿ ಮನ್ಯಾಗ ಖಾಲಿ ಕುಂತನ್ರಿ. 12 ವರ್ಷ ಹೋಗಿನ್ರಿ ಒಂದ್ ಕಡೆ ರೀ, ಬಿಟ್ಟು ಮನ್ಯಾಗ ಅನ್ನದನ್ರಿ ಸರ್. ಏನ್ ಓದಿದರು? ನಂದು 10th ಅಷ್ಟ ಆಗೈತ್ರಿ. ಸ್ವೀಟ್ ಅಂಗಡಿಗೆ ಹೋಗ್ತೇನ್ರಿ ಸರ್. ಈಗ ಇದು ಪ್ರಶ್ನಾಶಾಸ್ತ್ರ ಯಾರ್ದು? ನಿಮ್ಗ ಹಾಕಿರೋದು? ಹಾ ರೀ, ನಮ್ದರಿ. 51 ರೀ. ನಿಮಗೆ ಹಾಕಿರೋದು? ಹ್ಞೂನ್ರಿ ಸರ್. ಓಕೆ, ನೀವು ಸ್ವೀಟ್ ಅಂಗಡಿಗೆ ಹೋಗ್ತಾ ಇದ್ರಾ? ಹ್ಞೂನ್ರಿ ಸರ್. ಅಲ್ಲಿ ಹಾಕ್ಬಿಟ್ರಿ? ಅಲ್ಲಿ ಪೇಮೆಂಟ್ ಸಂಬಂಧ ಬಿಟ್ಟಿನ್ರಿ. ಈಗ 3 ತಿಂಗಳ ಆತ್ರಿ, ಅವರು ಕರ್ದಿಲ್ಲ, ನಾನು ಹೋಗಿಲ್ಲ. 12 ವರ್ಷ ಸರ್ವಿಸ್ ಐತ್ರಿ ನಂದಲ್ಲಿ. 12 ವರ್ಷ? ಹ್ಞೂನ್ರಿ, 12 ವರ್ಷ ರೀ. ಅವ್ರ 2,200 ಪಗಾರ ಹಿಡಿದು ಕೊಡಾಕತ್ರ, ಹಿಂಗಾಗಿ ನಾ ಬಿಟ್ಟಿನ್ರಿ. ಅವ್ರಿಗೆ ವ್ಯಾಪಾರ ಜೋರ್ ಇರ್ಬೇಕು, ಬೇಕಾದಷ್ಟು ಜನ ಸಿಗ್ಬೋದೇನೋ ಅವ್ರಿಗೆ? ಏನೋ ಗೊತ್ತಿಲ್ರಿ. ಏನೋ ಗೊತ್ತಿಲ್ಲಲ್ಲ, ಅಲ್ಲೇ ನೀವೇ ಇದ್ರಲ್ವಾ 12 ವರ್ಷ, ನಿಮ್ಗೆ ಹೇಳ್ಬೇಕು, ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅಂದ್ರ ಅದ್ ಅಂಗಡಿ ಬಂದ್ ಮಾಡ್ಯಾರ್ರಿ, ಅವ್ರ ಹೋಲ್ಸೇಲ್ ಕೊಡಾತಿದ್ದಾರ್ರಿ ಸರ್. ಓಕೆ, ಅವ್ರಿಗೆ ಖರ್ಚು ಜಾಸ್ತಿ ಆಗಿದ್ಯಾ? ಹ್ಞೂನ್ರಿ, ಅಂದ್ರ ಬಾಡಿಗೆ ಮನ್ಯಾಗ ಅದಾರ್ರಿ ಅವ್ರು. ಈಗ ಅಂಗಡಿ ಎಲ್ಲಾ ಮಾರಿ ಎಲ್ಲಾ ಇದಾಗಿತ್ರಿ. ನಾನು ಒಬ್ಬಕಿನ ಕರ್ಕೊಂಡಿರಿ, ಬೇರೆ ಮತ್ತೆ ಯಾರು ಇಲ್ರಿ ಇಲ್ಲಿ ವರ್ಕ್. ಬೇರೆ ಕಡೆ ಸಿಗ್ತಕ್ಕಂಥ ಒಂದು ವಿಚಾರ ನೋಡೋಣ. ಅಂತರ್ಭುಕ್ತಿಯಲ್ಲಿ 5 ಮತ್ತು 9 ಬಂದಿದೆಯಾ ಅಂತ ನೋಡೋಣ. ಬುಧನಲ್ಲಿ 5, 9, ಮುಂದೆ ಬರ್ತಕ್ಕಂಥ ಕೇತುನಲ್ಲೂ 5, 9 ಬಂದಿದೆ. ಇನ್ನೊಂದು ಕಡೆ ಕೆಲಸ ದಯವಿಟ್ಟು ಟ್ರೈ ಮಾಡಿ, ಸಿಗುತ್ತೆ. ಗುರುದಶ ಗುರುಭುಕ್ತಿಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಈಗ ಸದ್ಯಕ್ಕೆ ಕೇತು 2026 ಅಕ್ಟೋಬರ್ ತೋರಿಸ್ತಾ ಇದೆ. ಅಕ್ಟೋಬರ್ 10ನೇ ತಾರೀಕು ಒಳಗಡೆ ಇನ್ನೊಂದು ಕೆಲಸ ಸಿಗ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತಾ ಇದೆ. ಅಡಚಣೆ ಇರ್ತಕ್ಕಂಥ ರಾಹು 8ನೇ ಮನೇಲಿರ್ತಕ್ಕಂಥದ್ದು ಸ್ವಲ್ಪ ಕರಿ ಉದ್ದಿನ ಕಾಳನ್ನು ದಾನವನ್ನಾಗಿ ಮಾಡಿ ಪ್ರತಿ ಶನಿವಾರ ಒಂದು 3 ಶನಿವಾರ ಅಥವಾ 4 ಶನಿವಾರ ಮಾಡಿ. ಉದ್ಯೋಗಕ್ಕೆ 6ನೇ ಮನೆ ಮತ್ತು 10ನೇ ಮನೆ ಮೊದಲಾಗಿ ತಗೊಂಡಾಗ ಶನಿ 10ನೇ ಮನೇಲಿರೋದ್ರಿಂದ ಒಂದು ಕರಿದಾರ ಬಲಗೈಗೆ 3 ಸುತ್ತು ಶನಿವಾರ ಕಟ್ಕೊಳ್ಳಿ, ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ಇಲ್ಲಿ ಇಲ್ಲ ಅಂತ ಏನಿಲ್ಲ, ನೀವು ಟ್ರೈ ಮಾಡಬೇಕು. ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಸಿಗ್ತಾ ಇಲ್ಲ ಅನ್ನೋದು ಮನಸ್ಥಿತಿ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. 115ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ಜಾಯಿನ್ ಆಗಬಹುದು. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಕೇವಲ 7,999 ರೂಪಾಯಿಗೆ ನೀವು ಜ್ಯೋತಿಷ್ಯ ಭಂಡಾರವನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಡ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಸರು ಐಶ್ವರ್ಯ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, ಹೇಳಮ್ಮ. 1 to 249 ಒಳಗಡೆ ಒಂದು ಸಂಖ್ಯೆನ. 108. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮ್ ತಂದೆ ದುಡ್ಡು ಕೊಟ್ಟಿದ್ದಾರೆ, ಅದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರ ಏನು ಅಂತ ಕೇಳ್ಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಸರ್. 7ನೇ ಕಸ್ಪ್ ನೋಡ್ತಾ ಇದ್ದೀನಿ. 7ನೇ ಕಸ್ಪ್ ಅಂತಂದರೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಯ ವಿಚಾರದಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. 10ನೇ ಮನೆ ಬಂದಾಗ ಸ್ವಲ್ಪ ಚೆಕ್ ಏನಾರು ತೊಗೊಂಡಿದ್ದಾರಾ ಅನ್ನೋದು ಒಂದು ಫಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ತೊಗೊಂಡಿದ್ದಾರಲ್ವಾ? ತಗೊಂಡಿದ್ದಾರೆ. ಖಂಡಿತ ವಾಪಸ್ ಕೊಡ್ತಾರೆ. ಸ್ವಲ್ಪ ನಿಧಾನಗತಿ. ಯಾಕೆಂದರೆ ನಾವು ಸ್ವಲ್ಪ ರೆಟ್ರೋಗ್ರೇಡ್ ಪ್ಲ್ಯಾನೆಟ್ಸ್ ನೋಡ್ತೀವಿ. ರೆಟ್ರೋಗ್ರೇಡ್ ಪ್ಲ್ಯಾನೆಟ್ಟು ಸ್ವಲ್ಪ ಆಟಾಡಿಸುತ್ತೆ. ವಕ್ರಿ ಅಂತಂದರೆ ನಿಧಾನ, ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ವಕ್ರಿ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ನಾವು ನೋಡ್ತೀವಿ. ಸ್ವಲ್ಪ ವಕ್ರಿ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ನಿಧಾನಗತಿ ಅಂತ ಹೇಳಿಬಿಟ್ಟು ಮಾಡೋದ್ರಿಂದ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗಬೇಕು ಅಂತಂದರೆ, ನಿಮ್ಮ ದುಡ್ಡು ಬೇಗ ಬರಬೇಕು ಅಂದರೆ ಚಂದ್ರನ ಆರಾಧನೆ ನಿಮ್ಮ ತಂದೆಗೋ ಅಥವಾ ನೀವಿಗೋ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಒಂದು ಬಿಳಿ ಕರ್ಚೀಫ್ನ ಇಟ್ಕೊಂಡು ಕೇಳಬೇಕು ಅಂತ ಹೇಳಿ, ಅಂದರೆ ಬಿಳಿ ಕರ್ಚೀಫ್ನ ಜೊತೆಲಿ ಇಟ್ಕೊಂಡು ಅದ್ರ ಜೊತೆಗೆ
ಆ ಬಿಳಿ ಕರ್ಚೀಫ್ ಒಳಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ತೊಗರಿ ಬೇಳೆನ ಹಾಕ್ಕೊಂಡು ಅವ್ರ ಹತ್ರ ಹೋಗಿ ಕೇಳಿದಾಗ ಅಥವಾ ಅವ್ರು ಮಾತಾಡಿದಾಗ ಅದನ್ನು ಕೈಯಲ್ಲಿ ಇಟ್ಕೊಂಡಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಬರ್ತಾ ಇದೆ. ಟೆನ್ಷನ್ ತೊಗೊಳ್ಬೇಡಿ, ಬರುತ್ತೆ. ಸ್ವಲ್ಪ ನಿಧಾನ ಆಗಿದೆ. ಒಳ್ಳೆಯದಾಗಲಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಶಿಕ್ಷಣ ಆಗಿರಬಹುದು ಅಥವಾ ಆರೋಗ್ಯ, ದಾಂಪತ್ಯ ಜೀವನ, ಕೋರ್ಟು ಕಚೇರಿಯ ಕೆಲಸ, ಹಾಗೆ ಆಸ್ತಿ ಮಾರಾಟ, ಆಸ್ತಿ ಖರೀದಿ ಮಾಡೋದಾಗಿರ್ಬೋದು. ಯಾವ ವಿಚಾರವಾಗಿದ್ದರೂ ಕೂಡ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಕ್ಷೇತ್ರದಲ್ಲಿ ಬಂದು ಮಾತನಾಡಿ. ಹಾಗೆ ಟಿ ವಿ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಬೇಡಿ. ನಿಮ್ಮ ಪ್ರಶ್ನೆ ಸ್ಫುಟವಾಗಿದ್ದಷ್ಟು ಒಳ್ಳೆಯದು. ಹಾಗೆ ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ಏನು ಕೇಳಬೇಕು ಎನ್ನುವಂತಹ ಸ್ಪಷ್ಟವಾದಂತಹ ಪ್ರಶ್ನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕರೆ ಮಾಡಿ ಪ್ರಶ್ನಾಶಾಸ್ತ್ರವನ್ನು ಕೂಡ ಕೇಳಬಹುದಾಗಿದೆ. ಇಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತ್ ಮೂಲಕ ಕೂಡ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಎಸ್, ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅವರ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಬಹುದಾಗಿದೆ. ಅದು ಹೇಗೆ ಅಂತಂದರೆ ಜಸ್ಟ್ ಒಂದು ಫೋನ್ ಕಾಲ್ ಅಷ್ಟೇ. ಫೋನ್ ಕಾಲ್ ಮಾಡಿ, ಹಾಗೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲೀರಿ, ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ಯಾವ ವಿಚಾರವಾಗಿ? ಮ್ಯಾರೇಜ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 17/7/1998. 17/7/1998. ಓಕೆ, ಹುಟ್ಟಿದ ಸಮಯ? ಗುರುವಾರ ನೈಟ್. ಶುಕ್ರವಾರ ಬರುತ್ತೆ 12 ಗಂಟೆ. ಅಲ್ಲ, ಸಮಯ ಹೇಳಿ. 12 ಗಂಟೆ. ಸಮಯ 12 ಗಂಟೆ ನೈಟ್. ಓಕೆ, ಹುಟ್ಟಿದ ಸ್ಥಳ? ವೇಮಗಲ್. ಇನ್ನೊಮ್ಮೆ ಹೇಳಿ. ವೇಮಗಲ್, ಕೋಲಾರ ಹತ್ರ ವೇಮಗಲ್. ಜೇನುಗಲ್. ಓಕೆ, ಹುಡುಗಿನ ನೋಡ್ತಾ ಇದ್ದೀರಾ ಹೇಗೆ? ಸರ್, ನಿಮ್ಮ ಪ್ರಶ್ನೆ ಏನು? ಮ್ಯಾರೇಜ್ ಆಗ್ಬೇಕಾಯ್ತು. ಅಲ್ಲ, ಅದೇ ಪ್ರಶ್ನೆ ಏನು ಅಂತ ಕೇಳಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ. ಹೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಮದುವೆ ಏನಾಗ್ತದೆ ಹುಡುಗಿ ನೋಡಿ? ಮದುವೆ ಆಗ್ತಾ ಇಲ್ವಾ? ಯಾಕೆ ನಿಮ್ಮ ತಂದೆ ತಾಯಿ ಹುಡುಗಿನ ನೋಡ್ತಾ ಇಲ್ವಾ ಅಥವಾ ನೀವೇ ನೋಡ್ಕೋತಾ ಇಲ್ವಾ? ನೋಡ್ತಾ ಇದ್ದೆ, ಯಾವುದು ಸೆಟ್ ಆಗ್ತಿಲ್ಲ. ಯಾವುದು ಸೆಟ್ ಆಗಿಲ್ವಾ? ಸೂರ್ಯನಲ್ಲಿ 12-10 ಕಾಂಬಿನೇಷನ್, 1-10 ಕಾಂಬಿನೇಷನ್ನು ವಿವಾಹಕ್ಕೆ ಒಂದು ಎಸ್ ಅಂತಕ್ಕಂಥ ಕಾಂಬಿನೇಷನ್ಗಳು 7ನೇ ಮನೆ ಬರಬೇಕು. 7 ಇಲ್ಲ ಅಂತಂದರೆ ಭಾಳ ಕಷ್ಟ, ವಿವಾಹದಲ್ಲಿ ಕಷ್ಟ. ಇನ್ನು 28 ಆಗಿರ್ತಕ್ಕಂಥದ್ದು ದಶಾದಲ್ಲಿ ನಾವು ನೋಡಿದಾಗ 7ನೇ ಮನೆ ಬರಬೇಕು. ಎಲ್ಲ ಕಾಂಬಿನೇಷನ್ನು ಮ್ಯಾರೇಜ್ಗೆ ರೈಟ್ ಸೈಡ್ ಬ್ಯಾಡ್ ಇನ್ ಕಾಂಬಿನೇಷನ್ ಬಂದಿದೆ. ಬಂದಿರತಕ್ಕಂಥ ಹುಡುಗಿನ ನೀವು ಜಸ್ಟ್ ಅದೇನೋ ಹೇಳ್ತಾರಲ್ಲ, ಕಣ್ಣು ಮುಚ್ಕೊಂಡು ಎಸ್ ಅನ್ಬೇಕು ನೀವು. ಇಲ್ಲಾಂದರೆ ಈ ದಶದಲ್ಲಿ ನೀವು ಅನ್ಕೊಂಡಿರ್ತಕ್ಕಂಥದ್ದು ನಾವು ಯಾವಾಗ ಆಯ್ಕೆ ಕೆಲವೊಂದು ಸತಿ ನಮಗೆ ಆಯ್ಕೆ ಇರುತ್ತೆ ಜೀವನದಲ್ಲಿ, ಕೆಲವೊಂದು ಸತಿ ಆಯ್ಕೆ ಸ್ವಲ್ಪ ಇರುತ್ತೆ, ಕೆಲವೊಂದು ಸತಿ ಆಯ್ಕೆ ಇರೋದಿಲ್ಲ. ಸೊ ನಾವು ನಮ್ಮ ಪರಿಸ್ಥಿತಿ ಇರ್ಬೋದು ಅಥವಾ ಮನಸ್ಥಿತಿ ಇರ್ಬೋದು ಅಥವಾ ಅನುಕೂಲ ಅನಾನುಕೂಲದಲ್ಲಿ ಕೆಲವು ಬರ್ತವೆ, ಕೆಲವು ಬರಲ್ಲ, ಕೆಲವು ಸಿಕ್ಕಿರೋದನ್ನು ನಾವು ತೊಗೊಳ್ಬೇಕಾಗತ್ತೆ. ಈ ಸೂರ್ಯ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು 4-12-1 ಬಂದಿರತಕ್ಕಂಥದ್ದು ಯಾವುದೇ ಬಂದರೂ ಕೂಡ ಅವ್ರ ಮೇಲೆ ಬಿಟ್ಟು ಎಸ್ ಅಂತ ಮಾಡಿಕೊಂಡ್ರೆ ಸೂರ್ಯದಶಲಾಗುತ್ತೆ. ಚಂದ್ರನ ಕಾಯ್ತೀರಾ, ಚಂದ್ರನಿಗೆ ಕಾದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸೂರ್ಯ ಮುಗಿದು ಚಂದ್ರನ ಕಾಯಬೇಕು, ಚಂದ್ರನ ಬರ್ತಕ್ಕಂಥ ಸಮಯನ ನೋಡಬೇಕು. ಚಂದ್ರ ಬರ್ತಕ್ಕಂಥ 2030ವರೆಗೂ ಕಾಯ್ದಿರಿ. 30 ನಂತರ ನಿಮಗೆ ಅಳೆದು ಉಳಿದಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಸ್ವಲ್ಪ ಆಫರ್ಗಳು ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು, ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಬರೋದು ಇನ್ನು 4 ವರ್ಷ ಅಂತ ಬರುತ್ತೆ. ಸ್ವಲ್ಪ ಹೆಚ್ಚಾಗಿ ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಗೊಂಡಾಗ ಶುಕ್ರನ ಉಪನಕ್ಷತ್ರ ಆಗಿರ್ತಕ್ಕಂಥ 3-2-7 ಸ್ವಲ್ಪ ಬಲವಾಗಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸ್ಕೊಳ್ಳಿ. ಹಾಗೆ ಕಡಲೆಕಾಳನ್ನು ಪ್ರತಿ ಗುರುವಾರ ಒಂದು 6 ತಿಂಗಳು ದಾನ ಮಾಡಿ ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ವಿವಾಹ ಮಾಡ್ಕೋಬೇಕು ಅಥವಾ ಸಿಗ್ತಕ್ಕಂಥದ್ದನ್ನೇ ನಾವು ಇಷ್ಟಪಡಬೇಕು ಅಂತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಜ್ಯೋತಿಷ್ಯ ಅನ್ನೋದು ಒಂದು ವೈಜ್ಞಾನಿಕ ನಿಲುಗಟ್ಟಲಿರ್ತಕ್ಕಂಥದ್ದು, ಪ್ರತಿಯೊಂದು ಡೀಟೇಲಿಂಗ್ ಆಗಿ ಎಲ್ಲ ಈ ರೀತಿ ತೋರಿಸುತ್ತೆ. ಯಾರು ಜ್ಯೋತಿಷ್ಯ ಕಲಿತಾರೆ ಅವ್ರಿಗೆ ಒಂಥರ ಅದೃಷ್ಟ ಇದ್ದಂಗೆ, ಅವ್ರ ಜೀವನ ಅವರು ಕನ್ನಡಿ ಇದ್ದಂಗೆ, ತೆರೆದ ಕನ್ನಡಿ ಇದ್ದಂಗೆ.
ಸಾವಿರಾರು ಜನ 2,000 ಜನ ಬರ್ತಾರೆ, ಕಲಿಬೇಕು ಅಂತ ಆಸಕ್ತಿ ತೋರಿಸ್ತಾರೆ. ಅವ್ರಿಗೆ ಅದೃಷ್ಟ ಇದ್ದರೆ ಮಾತ್ರ ಒಳಗೆ ಬರ್ತಾರೆ. ದುರಾದೃಷ್ಟ ಇದ್ದರೆ ಹಿಂದೆ ಕಾಲು ಎಳ್ಕೊಂಡು ವಿಧಿ ಎಳ್ಕೊಂಡು ಹೋಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಜೀವನದಲ್ಲಿ ಆದರೂ ಅಡೆತಡೆಗಳಿರಬಹುದು ಅಥವಾ ವ್ಯವಹಾರದಲ್ಲಾದರೂ ಅಡೆತಡೆಗಳಿರಬಹುದು. ಈ ಅಡೆತಡೆಗಳು ಬಂದಾಗ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು? ಒಂದು ಸರಳವಾದಂತಹ ಉಪಾಯ ಅಂದರೆ ಅದು ಕೈಲಾಶಿ ಯಂತ್ರ. ಎಸ್ ವೀಕ್ಷಕರೇ, ನೀವು ಕೂಡ ಕೈಲಾಶಿ ಯಂತ್ರವನ್ನು ಸ್ಥಾಪನೆ ಮಾಡಬಹುದು. ಸ್ಥಾಪನೆ ಮಾಡುವುದರ ಮೂಲಕ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪುತ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.